ಅಟೈನ್ ಮಾಡೋಕ್ಕೆ ಹೊರಟಾಗ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದರೂ ಕೂಡ ದೊಡ್ಡ ಗಂಡಾಂತರಕ್ಕೆ ಸಿಲುಕಬೇಕಾಗತ್ತೆ. ಹಾಗೇ ಒಂದು ಗಂಡಾಂತರಕ್ಕೆ ಸಿಲುಕೊಳ್ಳುವ ತಂದೆ, ಆದರೆ ತಂದೆ ಏನನ್ನು ಆಶಿಸ್ತಾ ಇರ್ತಾನೆ ಹಿಂಗೆ ಆಗಬೇಕು ಅಂತ, ಅದನ್ನು ತಂದೆ ಕೈಲಿ ನೆರವೇರಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಮಗ ನೆರವೇರಿಸ್ಕೊಡ್ತಾನೆ. ಹಾಗೆ ಇದು ಭಾಳ ಬೇರೆ ಥರದ ತಂದೆಯ ಪಾತ್ರ ಇದು. ನನ್ನ ಪೋಷನ್ ಅಷ್ಟೇ ಮುಗಿಸ್ಬಿಟ್ಟು ಒಂದು ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಅನ್ನುವ ನಾಯಕಿಯರ ಮಧ್ಯೆ ನನ್ನ ಪೋಷನ್ ಜೊತೆಗೆ ಸಿನಿಮಾ ಅರ್ಥ ಮಾಡ್ಕೋಬೇಕು, ಸಿನಿಮಾ ಟೀಮ್ ಜೊತೆ ಇರಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅಚ್ಚುತಣ್ಣ, ಈ ಹೆಣ್ಮಕ್ಳಿಗೆ ವಾವ್ ಹೇಳ್ಬೇಕು. ಆ್ಯಕ್ಚುಲಿ ನಾನು ಅದು ಶೂಟಿಂಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನೀನೇನಮ್ಮ ನಿಂದು ಸೀನೆ ಎಲ್ಲ ಏನಕ್ಕಮ್ಮ ಬಂದಿದ್ದೀಯ ಅಂತ. ಇಲ್ಲ, ಅವಳ ಇಂಟ್ರೆಸ್ಟು ಒಂಥರ ಭಾಳ ಇಂಟ್ರೆಸ್ಟಿಂಗ್ ಆದ ಇಂಟ್ರೆಸ್ಟ್ ಅದು. ಅಂದರೆ ಯೂಶ್ವಲಿ ಏನಾಗುತ್ತೆ, ನಮ್ಮ ಕೆಲಸ ಮುಗಿದ ಮೇಲೆ ನಾವು ಇನ್ನೊಂದು ದಿವಸ ನನ್ನ ಡೇಟ್ ಬರೋ ತನಕ ನಾವು ಆ ಕಡೆ ತಿರುಗಿ ನೋಡೋದಿಲ್ಲ. ಕರೆಕ್ಟು. ಅದು ಇನ್ನೂ ಆರಂಭದ ಹಂತದಲ್ಲಂತೂ ಈ ಥರದ ಆಸಕ್ತಿಗಳು ಹೆಚ್ಚಿಗೆ ಇರುತ್ತೆ. ಅಲ್ಲಿ ಕ್ಯಾಮ್ರಾ ಹಿಂದ್ಗಡೆ ನಿಂತು ನೋಡ್ತಿರ್ತಾರೆ, ಅಲ್ಲಿ ಇಡೀ ಸೆಟ್ಸಲ್ಲಿ ಇದ್ದು ನೋಡ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸ್ತಿರ್ತಾರೆ, ಸೆಟ್ನವ್ರು ಏನು ಮಾಡ್ತಾರೆ ಗಮನಿಸ್ತಿರ್ತಾರೆ. ಇದೆಲ್ಲವೂ ನಮ್ಮ ಅರ್ಲಿ ಡೇಸಲ್ಲಿ ಸುಮಾರಷ್ಟು ಜನ ಇದನ್ನು ಮಾಡಿರ್ತಾರೆ. ಆ ಥರದ ಒಂದು ಪಾಲ್ಗೊಳ್ಳುವಿಕೆ ಈ ಹುಡುಗಿಲಿ ನೋಡಿದ್ದು. ನೋಡಿ, ಆ ಹೆಣ್ಮಗಳಂದರೆ ಸಪ್ತಮಿ ಗೌಡ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಒಂದು ಸಿನಿಮಾ ಇಡೀ ಪ್ರಪಂಚ ಗೊತ್ತಾಗುತ್ತೆ ಕಾಂತಾರ ಅಂತ, ಯಾವ ಸಿನಿಮಾದಲ್ಲಿದ್ದೀನಿ ನಾನು ಅಂತ ಅಂದುಕೊಳ್ಳದೆ ಈ ಸಿನಿಮಾದ ಪ್ರಾರಂಭದಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರೆ ವರ್ಕ್ಶಾಪ್ ಅಟೆಂಡ್ ಮಾಡ್ತಾರೆ, ಒಂದು 15 ದಿನಗಳ ಕಾಲ ಆ ಪಾತ್ರಕ್ಕೆ ತೊಡಗಿಸ್ಕೋತಾರೆ, ಆ ಜೆಲ್ನೆಸ್ ಬೇಕು ಅನ್ನುವ ನಿರ್ದೇಶಕನ ನಟಿಯಾಗಿ ಕೆಲಸ ಮಾಡ್ತಾರೆ. ಗ್ರೇಟ್ ಮಾ ಸಪ್ತಮಿ. ಥ್ಯಾಂಕ್ ಯು ಸರ್. ಅಂದರೆ ಅಷ್ಟು ನನಗೆ ಕಾಂತಾರ ಸಿನಿಮಾ ಸಕ್ಸಸ್ ಖಂಡಿತ ಸರ್ ಖುಷಿ ಆಗುತ್ತೆ. ಬಟ್ ಅದು ಬಿಟ್ಟು ನನಗೆ ಅದರಿಂದ ಏನು ಅಂದರೆ ನನ್ನ ವ್ಯಕ್ತಿತ್ವದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನನಗೇನು ಖುಷಿ ಕೊಡ್ತಾ ಇತ್ತು ಮುಂಚೆ, ನನಗಿದೆ ಅಂದರೆ ನಾನು ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ನನ್ನ ಸೆಟ್ಟಲ್ಲಿ ಇರೋದು ನನಗೆ ಮುಂಚೆನೂ ಖುಷಿ ಕೊಡ್ತಾ ಇತ್ತು. ಕಾಂತಾರ ಟೈಮಲ್ಲೂ ಅದೇ ಥರ ಮಾಡ್ತಾ ಇದ್ದೆ. ಸೊ ಇಲ್ಲೂ ಅದೇ ಖುಷಿ ಸಿಗ್ತಾ ಇತ್ತು. ಸರ್ ಹೇಳ್ದಂಗೆ ಅದೇ ಥರ ಟೀಮು ಸಿಕ್ತು, ಅಂದರೆ ವೆಲ್ಕಮಿಂಗ್, ಬನ್ನಿ ಪರವಾಗಿಲ್ಲ ಅಂತ. ಸೊ ಅಷ್ಟೇ, ನನಗೆ ಅದು ಖುಷಿ ಕೊಡ್ತಾ ಇತ್ತು, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಹೆಂಗೆ ಹೀರೋ ಅಂದ್ರೆ ತುಂಬಾ ಈಸಿ ಆಯ್ತು ಸರ್ ಅವ್ರ ಜೊತೆ ಕೆಲಸ ಮಾಡೋದು. ಯಾಕಂದ್ರೆ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪ್ ಅವ್ರ ಆಗಿರೋದ್ರಿಂದ ನಮ್ದು ಅಂದ್ರೆ ಸಾಕಷ್ಟು ಚೈಲ್ಡ್ಹುಡ್ ಮೆಮರೀಸ್ ಆಗಿರ್ಬೋದು, ಆಟ ಆಡ್ತಾ ಇದ್ದಿದ್ದು ಗೇಮ್ಸ್ ಆಗಿರ್ಬೋದು, ನೋಡ್ತಾ ಇದ್ದಿದ್ದು ಕಾರ್ಟೂನ್ಸ್ ಶೋಸ್, ಅದೆಲ್ಲ ಒಂದೇ ಆದ್ರಿಂದ ರಿಲೇಟಬಿಲಿಟಿ ಇತ್ತು. ಸೊ ಅದರಿಂದ ಒಂದು ಫ್ರೆಂಡ್ಶಿಪ್ ಅದರಲ್ಲಿ ಈಸಿ ಆಯ್ತು. ಸೊ ಒಂದು ಫ್ರೆಂಡ್ಶಿಪ್ ಅಂತ ಒಂದು ಫೌಂಡೇಶನ್ ಆದಾಗ ಸೀನ್ಸ್ ಮಾಡ್ಬೇಕಾದ್ರೂ ಡಿಸ್ಕಷನ್ಸ್ ಬರೋದು. ಸೊ ಅದರಿಂದ ಈಸಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡೋದು. ಜೊತೆ ಇಂಥ ಪರ್ಸನಾಲಿಟಿಗಳು ಇದ್ದಾಗ ನಿಮ್ಗೆ ಇನ್ನೂ ತುಂಬಾ ದೊಡ್ಡ ಗುರುಗಳವರು ಅಂದ್ರೆ